ಇವಳ ಈ ದ್ರೌಪದಿ ಸೌಂದರ್ಯವನ್ನು ಎಷ್ಟೆಂದು ಹೇಳಲಿ ಸಾರಥಿ ಉಪದಿ ಇವಳ ಹಂದ ಚಂದ ಇವಳ ಸೌಂದರ್ಯ ಹೇಳುವನು ಚಿತ್ತ ಬಿಟ್ಟು ಕೇಳುವಂತನಾಗ ಚೆನ್ನಾಗಿ ಹೇಳಿರೇವ ಸಾರಥಿ ಉಪದಿ ಹಣೆಯಲ್ಲಿ ಕುಂಕುಮದ ಬೊಟ್ಟನ್ನು ಇಟ್ಟು ತೋಳಿಗಳಿಗೆ ಬಿಗಿಯಾದ ಕುಪ್ಪಸವನ್ನು ತೊಟ್ಟು ತೆಳಪಾದ ನಡವು ನಡಕಟ್ಟು ಮೂಗಿಗೆ ಮುತ್ತ ರತ್ನಗಳ ಸೆರೆ ಬಡಸಕಂಡರವ ಬಿಕ್ಕಟ್ಟು ಗಂಧ ಕಸ್ತೂರಿ ಪರಿಮಳಗಳನ್ನು ತೀಡಿಟ್ಟು ಮುರುದುವಾದ ಗಲ್ಲದೊಂದಿಗೆ ಕೋಗಿಲ ಕಂಠ ಆ ಕಂಠದೊಳ ಧರಿಸಿದ ಕಂಠಿರವದ ಹಾರಗಳು ಎಷ್ಟು ಶೃಂಗಾರವಾಗಿ ಕಂಗೊಳಿಸುವಲ್ಲೋ ಹೌದು ದೇವ ಸಾರಥಿ ಉಪದಿ ಬಳುರಹಲಂತೆ ಕಾಣುವ ಈ ದ್ರೌಪದಿ ರಸಲ್ಕ ಮುಂದುವರಿಸ್ತಾ ಹೇಳುವರು ಚೆನ್ನಾಗಿ ಕೇಳುವಂತನಾಗು ಚೆನ್ನಾಗಿ ಹೇಳಿದೇವ ಸಾರಥಿ ಉಪದಿ ಪಡೆದರೆ ಇಂಥ ಮಗಳನ್ನೇ ಉದ್ಭವಿಸಬೇಕು ಪಟ್ಟು ಹಿಡಿದರೆ ಇಂಥವಳನ್ನೇ ಕೈ ಎತ್ತಿ ಹಿಡಬೇಕು ಸಾರಥಿ ಉಪದಿ ಯಾತಕ್ಕಂದರೆ ಅಂತ ಬುದ್ಧಿವಂತನಾದ ಪಾಂಡುರಾಯನು ತನ್ನ ಬುದ್ಧಿ ಚಮತ್ಕಾರದಿಂದ ಇಂಥ ಮುದ್ದಿನ ಸೊಸಿನ ತಂದಿರವನು ಸಾರಥಿ ನಮ್ಮಪ್ಪನ ಕುರುಡನಾದ ಕಾರಣ 100 ಮಂದಿ ಸೊಸೆಯರು ಎಡರ ತೊಡರಂತೆ ಇರುವರು ಸಾರಥಿ ನವರತ್ನ ಮಿಗಲಾದ ಶ್ರೀರತ್ನವು ಪಂಚ ಪಾಂಡವರ ತ್ರಿಹಿರವದಿಂದ ನಮ್ಮ ಅಣ್ಣನಾದ ದುರ್ಯೋಧನ ಪಾಂಡವರ ಇವರನ್ನು ಜೂಜನ್ನೆಲ್ಲ ಸೋಲಿಸಿ ಸದ್ದು ಇಲ್ಲದ ಗದ್ದಲ ಮಾಡದ ಗಪ್ಪನ ಹೇಳಿದುಕೊಂಡ ಬಾಯಿನ ನಿಯಮವನ್ನು ಕೊಟ್ಟು ಕಳಿಸಿರವನು ಸಾರಥಿ ಆದ ಕಾರಣ ಇವರ ಜಡಗುಡಿಯನ್ನು ಬಿಡಿದು ಜನ ಹೇಳಿದ ನೋಡುವ ಸಾರಥಿ ಅದು ಜಾಗೃತಿ ಅಮ್ಮಯ್ಯ ಬಾಗಿಲಲ್ಲಿ ನಿಂತು ಘೋರ ಧ್ವನಿ ಮಾಡುವರು ಯಾರೆಂದು ನೋಡಿಕೊಂಡು ಬರುವಂತಳಾಗೆ ಸಖಿಮಣಿ ನಿಮ್ ಇಷ್ಟದಂತೆ ಆಗಲಿ ಜಮನಿ ಓಹೋ ಅಣ್ಣಯ್ಯ ಹಾಗೆ ಸುಂದರಿ ನೀನು ದಾರು ನಾನು ದುರ್ಯೋಧನ ತಮ್ಮನಾದ ದುಸ್ವಾಸನ ಸುಂದರಿ ಇಲ್ಲಿಗೆ ಏತಕ್ಕಾಗಿ ಬಂದಿರುವೆ ಅಣ್ಣಯ್ಯ ನಿನ್ನನ್ನು ಈ ದ್ರೌಪದಿಯನ್ನು ಎಳೆದುಕೊಂಡು ಹೋಗಲೆಕ್ಕ ಬಂದಿರವನ ಸಖಿ ಸುಪ್ರಾಂತದ ಮುಖಿ ಓಹೋ ಅಮ್ಮಯ್ಯ ಹಸ್ತಿನಾವತಿಯನ್ನಾಳುವ ದುರ್ಯೋಧನನ ತಮ್ಮ ದುಶ್ಯಾಸನ ಬಂದಿರುವನು ಮಾತೆ ಹೌದು ಮಾತೆ ಯಾತಕ್ಕಾಗಿ ಬಂದಿರುವನಂತೆ ವಿಚಾರ ಮಾಡಮ್ಮ ಸಖಿಮಣಿ ಅದು ಯಾತಕ್ಕಾಗಿ ಬಂದಿರುವನೆಂದರೆ ನಿನ್ನ ಗಂಡನಾದ ಧರ್ಮಜನ ಜೂಜಿನ ಮುಖಾಂತರ ತನ್ನನ್ನು ಮತ್ತು ನಿಮ್ಮನ್ನಲ್ಲದೆ ನನ್ನನ್ನು ಸೋತಿರುವನಂತೆ ಯಾಕ ನಿನ್ನನ್ನು ಎಳೆದುಕೊಂಡು ಹೋಗಿ ಅವರ ಅರಮಂದಿರದಲ್ಲಿಡುವನಂತೆ ನನ್ನನ್ನು ಎಳೆದುಕೊಂಡು ಹೋಗಿ ತಮ್ಮೊಂದ ಮೆಸಿಂಕಟಿಗೆ ಆಯ ಕೆಡುವನಂತೆ ಯಾಕ ಎಲ್ಲಿ ಹೋದ್ರೆ ತಪ್ಪುವುದಲ್ಲೇ ನಿನ್ನಿಂದ ನನಗೆ ದುಃಖ ಅಯ್ಯೋ ಶಿವ ನಾನು ಹೇಗೆ ಮಾಡಲ್ಲ ಎಂತಹ ಕುಂದು ಬಂದು ಬದುಕಿದೆ ನನ್ನ ಪತಿಯಾದ ಧರ್ಮಜನು ಇಂತಹ ಕೃತ್ಯವನ್ನೇ ಎಸಗಿಬಿಟ್ಟನೆ ಶಂಕರ ಹರ್ತನಾರೀಶ್ವರ ಏಲೇ ಪಾಂಚಾಲಿ ನಿನ್ನ ಪ್ರಾಣನಾಥನ ಈ ಕಾಲದಲ್ಲಿ ನಿನ್ನ ಪ್ರಾಣನಾಥನಾದ ಧರ್ಮರಾಯನು ದೂತ ಮುಖದಲ್ಲಿ ಭೀಮ ಹಸ್ತಿನ ನಕಲ ಸಾಧೆಗಳನ್ನು ಮತ್ತು ನಿನ್ನನ್ನು ಗುರುವರನಿಗೆ ಪಣಬಡ್ಡಿ ಸೋತಿದ್ದಾನೆ ಅಹೇ ಪಾಂಚಾಲಿ ಮಂಚವನಿಯಲ್ಲಿಯೇ ಪಾಂಚಾಲಿ ಈ ಕಾಲದಲ್ಲಿ ದುರ್ಯೋಧನ ಮನೆಯಲ್ಲಿ ದಾಸಿಯಾಗಿರುವೆಯೋ ಅಥವಾ ಕುರುಪನ ಕೂಡ ಸರಸ ಸಲ್ಲಾಪದಿಂದ ಇರುವೆಯೋ ಈ ಎರಡರಲ್ಲಿ ನಿನಗೆ ತಾಪದ ಸಮ್ಮತವಾಗಿ ಹೇಳಿ ಪ್ರೌಢಮತಿಯಾದ ಪಾಂಚಾಲಿ ಅಪ್ಪ ಮೈದನ ಹಾಗೆ